ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಅರ್ಜೆಂಟೀನಾದ ಕ್ಯಾಟ್ಮಾರ್ಕಾ ಅನ್ನುವಂತ ಕಡೆ ಭೀಕರ ಪ್ರವಾಹ ಬಂದಿದೆ. ಆ ಪ್ರವಾಹಕ್ಕೆ ನೋಡ್ತಾ ಇದ್ದಂತೆ ಸೇತುವೆ ಒಂದು ಕೊಚ್ಚಿ ಹೋಗಿದೆ. ಈ ಸೇತುವೆ ಬಿದ್ದ ತಕ್ಷಣ ಅಲ್ಲಿಯ ಜನ ಸಾಕಷ್ಟು ಗಾಬರಿಗೊಂಡಿದ್ರು, ಕೂಗಾಡಕ್ ಶುರು ಮಾಡಿದ್ರು, ಸಹಾಯಕ್ಕಾಗಿ ಅಂಗಲಾಚಕ್ ಶುರು ಮಾಡಿದ್ರು. ರಿಂಕನ್ ಅನ್ನುವಂತಹ ನದಿಯಲ್ಲಿ ಬಂದಂತಹ ಜೋರಾದ ಪ್ರವಾಹ ಅಥವಾ ರಭಸವಾದಂತಹ ಪ್ರವಾಹದಿಂದ ಈ ರೀತಿಯಾಗಿ ಸೇತುವೆ ಕುಸಿತಕ್ಕೊಳಗಾಗಿದೆ. ಬನ್ನಿ ಹಾಗಾದ್ರೆ ಅಲ್ಲಿಯ ಚಿತ್ರಣ ಯಾವ ರೀತಿ ಇತ್ತು, ಜನ ಯಾವ ರೀತಿ ಸಹಾಯವನ್ನ ಕೇಳ್ತಾ ಇದ್ರು, ಯಾವೆಲ್ಲ ರೀತಿ ಜನ ಕಷ್ಟಪಟ್ಟಿದ್ರು ಎಲ್ಲವನ್ನ ಹೇಳ್ತೀವಿ ಈ ವರದಿಯಲ್ಲಿ. ನೋಡುತ್ತಿದ್ದಂತೆ ನೀರಲ್ಲಿ ಕೊಚ್ಚಿ ಹೋಯಿತು ಇತ್ತೀಚೆಗಷ್ಟೇ ಉದ್ಘಾಟನೆಯಾಗಿದ್ದ ಸೇತುವೆ. ಅರ್ಜೆಂಟೀನಾದ ಕ್ಯಾಟ್ಮಾರ್ಕಾದಲ್ಲಿ ಭಾರಿ ಮಳೆಯಿಂದ ಉಂಟಾದ ಪ್ರವಾಹ ಪಾದಚಾರಿ ಮೇಲ್ಸೇತುವೆಯನ್ನ ಕೊಚ್ಚಿಕೊಂಡು ಹೋಗಿದೆ. ಸುಮಾರು 600 ಜನರು ಇರುವ ಹಳ್ಳಿಯನ್ನ ಸಂಪರ್ಕಿಸುವ ಸೇತುವೆ ಇದಾಗಿದ್ದು ನೆರೆ ನೀರಿಗೆ ಸಿಕ್ಕಿ ಸಂಪೂರ್ಣ ಹಾಳಾಗಿದೆ. ಇದರಿಂದಾಗಿ ಗ್ರಾಮಸ್ಥರು ಸಂಪರ್ಕ ಕಳೆದುಕೊಂಡಿದ್ದು, ಸ್ಥಳೀಯರು ಸೆರೆ ಹಿಡಿದಿರುವ ವಿಡಿಯೋದಲ್ಲಿ ಪ್ರವಾಹದ ರಭಸಕ್ಕೆ ಸಿಕ್ಕಿ ಸೇತುವೆ ಕೊಚ್ಚಿಕೊಂಡು ಹೋಗುವುದು, ನೆರೆಯ ರಭಸಕ್ಕೆ ಬೆದರಿ ಸ್ಥಳೀಯರು ಭಯಭೀತರಾಗಿ ಕೂಗುವುದು ಕಂಡುಬಂದಿದೆ. ಇನ್ನು ವರದಿ ಪ್ರಕಾರ 4 ಇಂಚಿನಷ್ಟು ಮಳೆಯಾಗಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ರಿಂಕನ್ ನದಿಯ ಪ್ರವಾಹದಿಂದ ಈ ಘಟನೆ ದಾಖಲಾಗಿದೆ. ಕಣ್ಣು ಮಿಟುಕಿಸುವುದರ ಒಳಗೆ ನದಿ ನೀರು ಸೇತುವೆಯನ್ನ ಕೊಚ್ಚಿಕೊಂಡು ಹೋಗಿದ್ದು, ಆದರೆ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. 1 ತಿಂಗಳ ಹಿಂದೆಯಷ್ಟೇ ಸೇತುವೆಯನ್ನ ಸಾರ್ವಜನಿಕರ ಅನುಕೂಲಕ್ಕಾಗಿ ತೆರೆಯಲಾಗಿತ್ತು, ಆದರೆ ಈಗ ಅದು ಸೇತುವೆ ಕಣ್ಮರೆಯಾದಂತಾಗಿದೆ. ಇದೇ ರೀತಿಯ ಮತ್ತಷ್ಟು ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.